ಎಲ್ಲರಿಗೂ ನಮಸ್ಕಾರ. ಕಲಾಗಂಗೋತ್ರಿಯ ಪಠ್ಯಕ್ರಮದಲ್ಲಿ ಇರುವ GS ಶಿವರುದ್ರಪ್ಪನವರ ಎಲ್ಲೋ ಮಗು ಅಳುತ್ತಾ ಇದೆ ಕವನಕ್ಕೆ ಸಂಬಂಧಿಸಿದ 3ನೆಯ ಅಧಿವೇಶನ ಇದಾಗಿದೆ. ಈ ಅಧಿವೇಶನದ ಉಪಶೀರ್ಷಿಕೆಯಾಗಿ ಎಲ್ಲೋ ಮಗು ಅಳುತ್ತಾ ಇದೆ ಕವನದ ವಸ್ತು ಮತ್ತು ಆಶಯವನ್ನು ಗಮನಿಸೋಣ. ಕವಿತೆಯನ್ನು ಸಮಗ್ರವಾಗಿ ಅರ್ಥೈಸುವುದು, ಕವಿಗೆ ಇರುವ ಕಳಕಳಿಯನ್ನು ತಿಳಿಯುವುದು, ಕವಿತೆಯಲ್ಲಿನ ಸಮಕಾಲೀನ ಸ್ಪಂದನೆ ಗುರುತಿಸುವುದು ಈ ಅಧಿವೇಶನದ ಉದ್ದೇಶವಾಗಿದೆ. ಮೊದಲಿಗೆ ಕವನದ ವಸ್ತುವನ್ನು ಗಮನಿಸೋಣ. ಎಲ್ಲೋ ಮಗು ಅಳುತ್ತಾ ಇದೆ ಕವನವನ್ನು GS ಶಿವರುದ್ರಪ್ಪನವರ ಪ್ರೀತಿ ಇಲ್ಲದ ಮೇಲೆ ಅನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕವಿತೆಯ ಉದ್ದಕ್ಕೂ ಮಗುವೊಂದು ನಿರಂತರವಾಗಿ ಅಳುತ್ತಾ ಇದೆ. ಅದು ಸಾಮಾನ್ಯ ಅಳುವಲ್ಲ. ಬಿರುಗಾಳಿಯ ಮೊರೆಯಂತೆ, ಧಾರಾಕಾರ ಮಳೆಯಂತೆ, ಅಪ್ಪಳಿಸುವ ಅಲೆಯಂತೆ, ಆಕಾಶದಲ್ಲಿರುವ ಚಿಕ್ಕೆಗಳು ಆ ಮಗುವಿನ ಹಸಿವಿನ ತುಣುಕುಗಳಾಗಿ ಉರಿಯುತ್ತಿರುವ ಹಾಗೆ ಕವಿ ಚಿತ್ರಿಸ್ತಾ ಹೋಗ್ತಾರೆ. ಉಂಡು ಸೊಕ್ಕಿದವರ ರೀತಿ ನಗರದ ಬೆಳಕು ಜಗಜಗಿಸ್ತಾ ಇದೆಯಂತೆ. ಉಂಡು ಸೊಕ್ಕಿದವರ ಹಾಗೆ ಬೆಳಗ್ತಾ ಇರುವಂತಹ ನಗರ ಜೊತೆಗೆ ಚಳಿಗಾಳಿಗೆ ಸಿಲುಕಿದ ತರಗೆಲೆಯಂತೆ ಮರಗಿಡಗಳು ಆ ಮಗುವಿನ ರೀತಿಯಲ್ಲೇ ಏನೋ ಹೆಬ್ಬಯಕೆಯಿಂದ ಕೈಚಾಚಿ ನಿಂತಿವೆಯಂತೆ. ಮಗು ಒಂದೇ ಸಮನೆ ಅಳ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಆ ಅಳುವಿಗೂ ತಮಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಬಿದ್ದ ದಾರಿಯನ್ನು ತುಳುಕೊಂಡು ಜನ ತಮ್ಮ ಪಾಡಿಗೆ ತಾವು ಓಡಾಡ್ತಾ ಇದ್ದಾರಂತೆ. ಗಡಿಬಿಡಿಯ ದೈನಂದಿನ ಯಾಂತ್ರಿಕ ವ್ಯವಹಾರದಲ್ಲಿ ಈ ಜನ ತೊಡಕೊಂಡಿದ್ದಾರೆ. ಗುಡಿ, ಚರ್ಚು, ಮಠಗಳ ಗಂಟೆ, ಧೂಪ, ದೀಪ ಇವೆಲ್ಲ ಉದ್ದಕ್ಕೂ ಹಬ್ಬಿವೆಯಂತೆ. ಇವು ಹಬ್ಬಿರುವ ಹಾಗೆ ಮಗುವಿನ ಅಳುವು ಕೂಡ ಹಬ್ಬುತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸದಾ ದೇಶದ ಉದ್ಧಾರ ಇತ್ಯಾದಿ ಮಾತುಗಳನ್ನೇ ಆಡುವ ರಾಜಕಾರಣದ ಜೇಡರ ಬಲೆಯ ಅಗಲಕ್ಕೂ ಮಗುವಿನ ಅಳು ವಿಸ್ತರಿಸಿದೆಯಂತೆ. ಗಗನಚುಂಬಿಯಾಗಿ ಹುತ್ತದಂತೆ ತಲೆ ಎತ್ತಿರುವಂತಹ ಕಟ್ಟಡ ಹಾಗೂ ಅರಣ್ಯದಂತೆ ಬೆಳೆದಿರುವಂತಹ ಕಟ್ಟಡಗಳ ಎತ್ತರಕ್ಕೂ ಮಗುವಿನ ಅಳು ಬೆಳೀತಾನೇ ಇದೆ ಅಂತ ಹೇಳ್ತಾರೆ. ಹೀಗೆ ಚಂದಿರ, ನಕ್ಷತ್ರ, ಆಕಾಶ, ನಗರದ ಬೆಳಕು, ಬೀದಿ, ಗುಡಿ, ಚರ್ಚು, ಗಂಟೆ, ಧೂಪ, ದೀಪ, ರಾಜಕಾರಣದ ಜೇಡರ ಬಲೆ, ನಗರ ಅರಣ್ಯಗಳನ್ನು ಹಾಯ್ದು ರೈತರ ಹೊಲಗದ್ದೆಗಳಲ್ಲಿ ಕವಿ, ವಿಜ್ಞಾನಿ, ಕ್ರಾಂತಿಕಾರಿಗಳ ಅನ್ವೇಷಣೆಯ ದಾರಿಯಲ್ಲಿ ಚರಿತ್ರೆಯ ಉದ್ದಕ್ಕೂ ಕೆನೆವ ಕುದುರೆಗಳ ರಥಚಕ್ರದ ಕೆಂದೂಳಿಯಲ್ಲಿ ಎಲ್ಲ ಕಡೆ ಮಗುವಿನ ಅಳು ಸಿಲುಕಿದೆ. ಮಗು ಅಳ್ತಾನೇ ಇದೆ ಅಂತ ಹೇಳೋದ್ರ ಮೂಲಕ ಕವಿತೆಯನ್ನು ಮುಕ್ತಾಯಗೊಳಿಸ್ತಾರೆ. ಕವಿತೆ ಮುಗಿದ್ರೂ ಮಗುವಿನ ಅಳು ಕೇಳ್ತಾನೇ ಇದೆ ಅಂಥೇಳಿ ಓದುಗರಿಗೆ ಭಾಸವಾಗತ್ತೆ. ಯಾಕೆ ಅಂದರೆ ಈ ಅಳು ಇದೆಯಲ್ಲ, ಈ ಅಳು ಎಲ್ಲ ಗೆರೆಗಳನ್ನು ದಾಟಿಕೊಂಡು ಮುಂದಕ್ಕೆ ಮತ್ತೆ ಸಾಗುತ್ತೆ ಅನ್ನುವಂತಹ ಭಾವವನ್ನು ಇಟ್ಟು ಕವಿತೆಯನ್ನು ರಚಿಸಿರೋ ಕಾರಣ ಕವಿತೆಯ ಮುಗಿದ ನಂತರವೂ ಕೂಡ ಮಗುವಿನ ಅಳು ನಮಗೆ ಕೇಳ್ತಾ ಇರುತ್ತೆ. ಈ ಕವನದ ಆಶಯವನ್ನು ಕುರಿತು ಮಾತನಾಡೋದಾದರೆ, ಅಳುತ್ತಿರ ಮಗು ಚರಿತ್ರೆಯ ಉದ್ದಕ್ಕೂ ಅರ್ಥಪೂರ್ಣ ಹಾಗೂ ನೆಮ್ಮದಿಯ ಬದುಕಿಗಾಗಿ ಹಂಬಲಿಸ್ತಾ ಇರುವಂತಹ ಮಾನವೀಯತೆಯ ಪ್ರತೀಕದ ಹಾಗೆ ಕಾಣುತ್ತೆ. ಆ ನಿರೀಕ್ಷೆಯಿಂದ ಮನುಷ್ಯ, ಪ್ರಕೃತಿ, ಸಮಾಜ, ದೇವರು, ರಾಜಕಾರಣಿ, ಕೃಷಿಕ, ಕವಿ, ವಿಜ್ಞಾನಿ ಮೊದಲಾದವರ ವಿಭಿನ್ನ ನೆಲೆಗಳಲ್ಲಿ ಹಂಬಲಿಸಿದರೂ ಅವನ ಎಲ್ಲ ಪ್ರಯತ್ನಗಳು ನಿರರ್ಥಕ ಆಗಿಬಿಡುತ್ತದೆ ಅನ್ನುವಂತಹ ಕವನದ ಧೋರಣೆ ಇಲ್ಲಿ ಎದ್ದು ಕಾಣುತ್ತೆ.
ಈ ಎಲ್ಲ ಆಯಾಮಗಳು ನೋಡಿ, ಮನುಷ್ಯ, ಪ್ರಕೃತಿ, ಸಮಾಜ, ದೇವರು, ರಾಜಕಾರಣಿ, ಕೃಷಿ, ವಿಜ್ಞಾನಿ, ಕವಿ ಏನೆಲ್ಲ ಹೇಳಿದ್ವಿ, ಈ ಯಾವುದು ಕೂಡ ಮಗುವಿನ ಅಳುವನ್ನು ನಿಲ್ಲಿಸೋಕ್ಕೆ ಆಗೋದಿಲ್ಲ. ಮಗುವಿನ ಅಳುವನ್ನು ನಿಲ್ಲಿಸೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮನುಷ್ಯನ ಪ್ರಯತ್ನಗಳು ನಿರರ್ಥಕವಾಗ್ತಾ ಇದೆ ಅನ್ನುವಂತಹ ಸಂಗತಿಯನ್ನು ಇದು ಪ್ರತಿನಿಧಿಸ್ತಾ ಇದೆ ಅಂತ ಹೇಳಿ ಅನಿಸುತ್ತೆ. GSS ಅವ್ರದ್ದು ಭೂಮಿನಿಷ್ಠವಾದಂತಹ ಕಾವ್ಯ. ಮನುಷ್ಯರ ನಡುವೆ ಗೋಡೆಗಳೆಲ್ಲ ಬಿದ್ದು ಹೋಗಬೇಕು, ಅವರು ಒಂದಾಗೋ ದಿನನ ಅಪೇಕ್ಷಿಸಬೇಕು ಅನ್ನುವಂಥದ್ದು ಅವರ ಮನಸ್ಸಿನ ಮಾತು. ಹಾಗಾಗಿ ಮನುಷ್ಯನಾಗೇ ಉಳ್ಕೋಬೇಕು, ಅವನು ಆಧುನಿಕ ಅಬ್ಬರದ ನಡುವೆ ತನ್ನತನವನ್ನು ಕಳ್ಕೊಳ್ಬಾರ್ದು ಅನ್ನುವಂತಹ ಅಪೇಕ್ಷೆಯನ್ನು ಇಟ್ಕೊಂಡು ಈ ಕವಿತೆಯ ಸಾಲುಗಳನ್ನು ವಿಸ್ತರಿಸ್ತಾ ಹೋಗ್ತಾರೆ. ತನ್ನನ್ನು ತಾನು ಕಳ್ಕೊಂಡಿರುವಂತಹ ಮನುಷ್ಯನಿಗೆ ಮಗುವಿನ ಅಳು ದೀನವಾದಂತಹ, ಕ್ಷೀಣವಾದಂತಹ ದನಿಯಾಗಿ ಕಿವಿಗೆ ಕೇಳ್ತಾನೇ ಹೋಗುತ್ತೆ. ಹಾಗೆ ಕೇಳ್ತಾ ಕೇಳ್ತಾ ಅವನ ಹೃದಯ ಆರ್ದ್ರತೆಯನ್ನು ತಲುಪಲಿ ಅನ್ನುವಂಥದ್ದು ಕವಿಯ ಹಂಬಲ. ಯಾಕೆಂತ ಹೇಳಿದ್ರೆ ಆಧುನಿಕತೆಯ ಅಬ್ಬರದ ನಡುವೆ ಮನುಷ್ಯ ಕಳೆದು ಹೋಗಬಾರ್ದು ಅನ್ನುವಂಥ ಕಳಕಳಿ ಕವಿಯನ್ನು ಮತ್ತೆ ಮತ್ತೆ ಕಾಡ್ತಾ ಇರೋದರಿಂದ ಹೀಗೆ ಬರೀತಾರೆ. ಅನಾಥವಾದಂತಹ ಮಾನವತೆಯ ಈ ಆರ್ತ ದನಿ ಕೇವಲ ದನಿಯಲ್ಲ, ಅದು ಮಾನವತೆಯ ದೀನ ಅಳು ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇರಬೇಕು. ಮನುಷ್ಯ ಹೀಗಾಗಿ ಬಿಟ್ನಲ್ಲ ಅನ್ನುವಂಥ ನೋವು ಮತ್ತು ವಿಷಾದ ಎರಡನ್ನ ಕೂಡ ಆ ದನಿ ಹೇಳ್ತಾ ಹೋಗುತ್ತೆ. ಕೈಮೀರಿದ ಈ ಪರಿಸ್ಥಿತಿಯನ್ನು ಕವಿ ಒಂದೇ ಕ್ಷಣ ಹತ್ತು ನಿಲ್ಲಿಸುವಂತಹ ಅಳುವಿಗೆ ಹೋಲಿಕೆ ಮಾಡ್ತಾ ಇಲ್ಲ, ನಿರಂತರವಾದಂತಹ ಅಳುವಿಗೆ ಅನ್ವಯಿಸ್ತಾ ಇದ್ದಾರೆ. ಅದು ಗಮನಿಸಬೇಕಾದಂಥ ಸಂಗತಿ. ಯಾಕೆಂತ ಹೇಳಿದ್ರೆ ಅಳು ನಿರಂತರವಾಗಿದ್ದರೆ ಮನುಷ್ಯ ತನ್ನನ್ನು ತಾನು ಆತ್ಮಾವಲೋಕನ ಮಾಡ್ಕೊಳ್ತಾನೆ. ಈ ಅಳು ಅನ್ನುವಂಥದ್ದು ಇದೆಯಲ್ಲ, ಇದು ನೋವು, ವಿಷಾದಕ್ಕೆ ಛಾಯೆಯಾಗಿ ಕಾಣ್ತಾ ಇದೆ. ಹಾಗಾಗಿ ಇದು ನಿರಂತರವಾದ ಅಳುವಿಗೆ ಅನ್ವಯವಾಗಿರುವಂಥದ್ದನ್ನು ನಾವು ಗಮನಿಸ್ಕೊಳ್ಳೋದಕ್ಕೆ ಆಗ್ತದೆ. ಮನುಷ್ಯ ತನ್ನ ಕೈಮೀರಿದ ತಾನೇ ನಿಭಾಯಿಸಲಾರ. ಹಾಗಾಗಿ ಈ ಮಗುವಿನ ಅಳು ಅನ್ನುವಂಥದ್ದು ಬಹಳ ಮನಸ್ಸಿಗೆ, ಹೃದಯಕ್ಕೆ ತಟ್ಟುವ ಹಾಗೆ ಮತ್ತು ಕೇಳುವ ಕಿವಿಗಳಿಗೆ ಅನುರಣನಗೊಳ್ಳುವ ಹಾಗೆ ಕವಿತೆಯಲ್ಲಿ ಸಾಗ್ತಾ ಹೋಗುತ್ತೆ. ಮಗುವು ವ್ಯವಸ್ಥೆಯನ್ನು ವಿರೋಧಿಸುವ ಸಂಪೂರ್ಣ ಬದಲಾವಣೆಯನ್ನು, ಅರ್ಥಪೂರ್ಣ ಬದಲಾವಣೆಯನ್ನು ತರುವಂತಹ ಪ್ರಗತಿಪರ ಕ್ರಾಂತಿಕಾರಿ ಅಂತ ಹೇಳಿ GSS ಭಾವಿಸಿದ್ದಾರೆ ಅಂಥೇಳಿ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳ್ತಾ ಹೋಗ್ತಾರೆ. ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು GSS ಅವರ ಬದುಕು ಮತ್ತು ಬರಹದ ಬಗೆಗೆ ಆಳವಾದ ಮತ್ತು ವಿಶೇಷವಾದ ವಿಚಾರಗಳನ್ನು ಅಧ್ಯಯನ ಮಾಡಿದ್ದಾರೆ. ಅವರು ಹೇಳುವ ಹಾಗೆ ಮಗು ಅನ್ನುವಂಥದ್ದು ಅಥವಾ ಅವರು ಗುರುತಿಸ್ಕೊಳ್ಳುವ ಹಾಗೆ GSS ಅವರು ಮಗುವನ್ನು ಪ್ರಗತಿಪರ ಕ್ರಾಂತಿಕಾರಿ, ನೋಡಿ ಎಷ್ಟು ಒಳ್ಳೆಯ ಶಬ್ದವನ್ನು ಬಳಸ್ತಾರೆ, ಪ್ರಗತಿಪರ ಕ್ರಾಂತಿಕಾರಿ ಅಂತ ಹೇಳಿ ಪರಿಭಾವಿಸಿದ್ದಾರೆ. ಹಾಗಾಗಿಯೇ ಮಗುವಿನ ಅಳುವಿನ ಮೂಲಕ ಇಡೀ ಮನುಕುಲದ ಕೆಲವು ಧೋರಣೆಗಳನ್ನು ಬದಲಿಸುವ ಪ್ರಯತ್ನವನ್ನು ತರ್ತಾರೆ. ಮನುಷ್ಯನ ತಪ್ಪು ಒಪ್ಪುಗಳನ್ನು ಮಗುವಿನ ಅಳುವಿನ ರಚ್ಚೆಯ ಮೂಲಕ ಹೇಳ್ತಾ ಇರೋದರಿಂದ ಕವಿಗೆ ಮನುಷ್ಯನ ದುರಾಸೆಯನ್ನು, ಆ ದುರಾಸೆಯ ಹಠದಿಂದ ದೂರ ಇಡುವಂತಹ ಒಂದು ಆಶಯ ಕವಿತೆಯ ಒಳಗೆ ನಮಗೆ ಕಾಣ್ತಾ ಹೋಗುತ್ತೆ. ಈ ಕವನಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಪಠ್ಯಾಧಾರಿತ ಕೂಡ ಕೊಡಬಹುದಾಗಿದೆ. ಇದೇ ಆಶಯ ಇರುವಂತಹ ಬೇರೆ ಬೇರೆ ಕವಿತೆಗಳನ್ನು ತಾವೆಲ್ಲ ಸಂಗ್ರಹಿಸ್ಬೋದು. ಸಂಗ್ರಹಿಸಿ ಓದಿ ಅದನ್ನು ರೆಕಾರ್ಡ್ ಕೂಡ ಮಾಡಿ ಅನಂತರದಲ್ಲಿ ಅದನ್ನು ನಿಮ್ಮದೇ ಆದಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಹಂಚ್ಕೊಳ್ಳಿ. ಹೀಗೆ ಮಾಡೋದರಿಂದ ನಿಮ್ಮಲ್ಲಿ ಓದುವ ಅಭಿರುಚಿ ಹೆಚ್ಚಾಗುತ್ತೆ. ಹಾಗೆ ಓದುವ ಕ್ರಿಯೆಗೆ ತೊಡಕೊಳ್ಳೋದ್ರಿಂದನೇ ವಿದ್ಯಾರ್ಥಿ ಜೀವನ ಸಾರ್ಥಕತೆಯನ್ನು ಪಡೆಯೋದ್ರಿಂದ ಈ ಚಟುವಟಿಕೆಯನ್ನು ತಾವೆಲ್ಲರೂ ಕೈಗೊಳ್ಳಬಹುದು. ಹಾಗೆ ಮತ್ತೊಂದು ಚಟುವಟಿಕೆಯನ್ನು ನೀಡೋದೇ ಆದರೆ, ಈ ಕವಿತೆಯ ವಸ್ತುವನ್ನು ನಿಮ್ಮ ಗೆಳೆಯರ ಜೊತೆಗೆ ಚರ್ಚಿಸಿ.
ಯಾಕೆ ಅಂತ ಹೇಳಿದ್ರೆ ವಿಚಾರಗಳು ಚರ್ಚೆಯ ಮೂಲಕವೇ ಹೆಚ್ಚು ಪ್ರಚಾರಕ್ಕೆ ಬರುತ್ತೆ. ಹಾಗಾಗಿ ಚರ್ಚೆಯನ್ನು ಕೈಗೊಳ್ಳಿ. ನಿಮ್ಮದೇ ಆದ ಟಿಪ್ಪಣಿಗಳನ್ನು ಬರೆದಿಟ್ಟುಕೊಳ್ಳಿ. ಆನಂತರದಲ್ಲಿ ಎಲ್ಲವನ್ನು ಒಟ್ಟುಗೂಡಿಸಿ, ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿದ ವಿಚಾರ ಮತ್ತು ನಿಮ್ಮ ವಿಚಾರ ಎಲ್ಲವನ್ನು ಒಟ್ಟುಗೂಡಿಸಿ ಇದೇ ಕವಿತೆಯನ್ನು ಕುರಿತ ಹಾಗೆ ಒಂದು ವಿಮರ್ಶೆಯನ್ನು ಬರೆಯುವ ಪ್ರಯತ್ನ ಮಾಡಿ. ಈ ಚಟುವಟಿಕೆಯನ್ನು ನೀವು ಕೈಗೊಂಡಿದ್ದೇ ಆದರೆ ನಿಮಗೆ ಬರವಣಿಗೆಯ ಕೌಶಲ್ಯ ಹೆಚ್ಚಾಗುತ್ತೆ. ನಾವು ಓದುವ, ಮಾತನಾಡುವ, ಬರೆಯುವ ಕೌಶಲ್ಯವನ್ನು ಹೆಚ್ಚಿಸ್ಕೊಂಡ್ರೆ ವಿದ್ಯಾರ್ಥಿ ಜೀವನದ ಸಾರ್ಥಕತೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಈ ಎಲ್ಲ ಪ್ರಯತ್ನಗಳನ್ನು ಕೈಗೊಳ್ಳೋದಕ್ಕೆ ಪರಾಮರ್ಶನೆಗಾಗಿ ನೀವು ಮೂಲ ಕವಿತೆಯನ್ನು ಗಮನಿಸ್ಬೋದು. ಮೈಸೂರು ವಿಶ್ವವಿದ್ಯಾನಿಲಯದ ನಿಗದಿತ ಪಠ್ಯಪುಸ್ತಕವನ್ನು ಗಮನಿಸ್ಬೋದು. ಹಾಗೆ ಬಿಡಿ ವಿಮರ್ಶಾ ಲೇಖನಗಳು ಕೂಡ ಸಿಕ್ಕತ್ತೆ. ಅವುಗಳನ್ನು ಕೂಡ ಗಮನಿಸಿ ಹೇಗೆ ಬರವಣಿಗೆಯಲ್ಲಿ ನೀವು ತೊಡಕೊಳ್ಬಹುದು, ಕವಿತೆಯನ್ನು ಚರ್ಚಿಸೋದು ಹೇಗೆ ಇತ್ಯಾದಿ ವಿಚಾರಗಳನ್ನು ಗಮನ ಹರಿಸಬಹುದಾಗಿದೆ. ವಂದನೆಗಳು.